அரங்கம் அதிரட்டுமே, விசில் பறக்கட்டுமே, கரங்கள் ஒசரட்டுமே, தேக்கோ அழைத்து மொத்தமே. குழந்தை சிரிப்புள்ள பேசுதா, இமயம் வல்ல போல மாசுதா, மனச பறிக்கிற கிரேசுதா, ஜெலசி ஒன்ன பத்தி பேசுதா. குக்கு குக்குலி பாபா ஹவுசே, எனக்கும் குறையாத மவுசே, ஒன்னால இடத்துகளுக்கும் கருத்துகளுக்கும் படுத்துகளுக்கும் பாமரனுக்கும் குமரிகளுக்கும் லவுசே. குக்கு குக்குலி பாபா ஹவுசே, எனக்கும் குறையாத மவுசே, ஒன்னால இடத்துகளுக்கும் கருத்துகளுக்கும் படுத்துகளுக்கும் பாமரனுக்கும் குமரிகளுக்கும் லவுசே. ಸಪ್ಲೈ ಮಾಡಿರ್ತಾರಲ್ಲ ಜಮಖಂಡಿಗೆ ಸಪ್ಲಿಲ್ಲ ಎಲ್ಲಿಗೆ ಏನಾದ್ರು ಸ್ವಲ್ಪ ಆದ್ರೂ ಬೇಕಾದ್ರೆ ಇನ್ನ ಇನ್ಫಾರ್ಮೇಶನ್ ತಗೊಳ್ಳಿ. ಬಿಲ್ ಆಗೋದು ಜಮಖಂಡಿಗೆ, ಕೊಡೋದು ಚಿಕ್ಕಬಳ್ಳಾಪುರಕ್ಕೆ. ಪ್ಲಸ್ ಇದು ಕೊಡ್ತೀನಿ, ಇನ್ನ ಲಿಸ್ಟ್ ವಿತ್ ರೈತರ ಸಮೇತ ಇದೆ. ಡಿಸ್ಟ್ರಿಕ್ಟ್ ಎಲ್ಲಾ ರೈತರ ಹೆಸರು ಅವ್ರಿಗೆ ಏನ್ ಕೊಟ್ಟಿದ್ಯಾ ಅಂತಿದೆ. ಆದ್ರೆ ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಎಲ್ಲ ವಸತಿ ಬಂದ ಮೇಲೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಬೇಕು. ಈಗ ನೀವು ಐ ಥಿಂಕ್ DCMCU ಪ್ಲೀಸ್ ಗೆಟ್ ಇಟ್ ಟು ದ ಡೆಪ್ತ್ ಆಫ್ ದಿಸ್. ಆಮೇಲೆ ನೀವು ಹೇಳಿದ್ರೆ ವಾಟ್ಸ್ಆಪ್ ನಂಬರ್ ತಗೊಳ್ಳಿ, ಯು ಕ್ರಾಸ್ ಚೆಕ್ ರ್ಯಾಂಡಮ್ಲಿ, ಯು ರಿಕ್ವೈರ್ಡ್ ದಟ್ ಯು ಕಾನ್ಸ್ಟಿಟ್ಯೂಟ್ ಡೀಟೇಲ್ ಎನ್ಕ್ವೈರಿ. ಸರ್ ಇಷ್ಟು ಇಲಾಖೆಗಳು ಸರ್ ಈ 3 ವರ್ಷದಲ್ಲಿ ಚಿಕ್ಕಬಳ್ಳಾಪುರಕ್ಕೆ 18 ಮಿನಿಟ್ ಹಾಕಿ ಕೊಡ್ತೀರ, ಬಾಗೇಪಲ್ಲಿ 4 ಕೊಡ್ತೀರ, ಚಿಂತಾಮಣಿ 4 ಕೊಡ್ತೀರ, ಚಿಕ್ಕಬಳ್ಳಾಪುರಕ್ಕೆ 18 ಕೊಡ್ತೀರಲ್ಲ. ನಾನು ಕೊಡೋ ಯಾವ ತಾಲೂಕು ಪಾಯಿಂಟ್. ನೀವ್ಯಾಕೆ ಜನಪ್ರತಿನಿಧಿ ಕರೆದು ಬರಲ್ಲ ಅಂತ ನಮ್ಮ ಪಾಯಿಂಟ್. ಕೊಟ್ಟಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನಿಮ್ಗೆ ಕೊಟ್ಟಿರೋದೇ ರಾಂಗು ಅಂತ. ಈವನ್ ನಾನು ಅಸೆಂಬ್ಲಿ ಒಂದು ಕ್ವಶನ್ ಹಾಕಿದ್ದೆ, ಪ್ರತಿಯೊಬ್ಬ ರೈತನಿಗೂ ಸಪ್ಲೈ ಆಗಿರೋ ಬಿಲ್ ಕೊಡಿ ಅಂತ. ಹೆಸರು ಕೊಟ್ಟಿದ್ರ, ಇನ್ವಾಯ್ಸ್ ಕೊಟ್ಟಿಲ್ಲ, ಕೊಟ್ಟಿಲ್ಲ. ವಿಧಾನಸಭೆ ನೀವು ಆನ್ಸರ್ ಕೊಟ್ಟಿರೋದಲ್ಲ. ಹೆಚ್ಚು ಕಮ್ಮಿ 3500 ಜನರಿಗೆ ಇವರು ಪ್ಲಾನ್ಗಳು ಕೊಡ್ತಾರೆ. 1600 ಜನರಿಗೆ ವಿವೇ ಬಿಲ್ ಇದೆ. ಸರ್ಕಾರದ ಇದೆ ನೋಡಿ, ಇವಾಗ ಬಿಲ್ 0 ನಾನು ಅಸೆಂಬ್ಲಿ ಪರ್ಸನ್ ಹಾಕಿದಕ್ಕೆ ನೀವು ವಿವೇ ಬಿಲ್ ಕೊಡಲಿಲ್ಲ ಅಂದ್ರೆ ಇಲ್ಲ. ನೀವು ಕೊಟ್ಟಿದ್ದು ನೋಡಿ ಅಧ್ಯಕ್ಷ. ಸುಮಾರು ಇದಕ್ಕೆ ಕೊಟ್ಟೇ ಇಲ್ಲ, 0 ಕೊಡೋದಲ್ಲ. ನಾನು ಅದರಲ್ಲಿ ನೋಡಿದ್ದೀನಿ. ಒಂದು ಕೊಟ್ಟಿರೋ ಬಿಲ್ ಕೂಡ ಸರ್ ಇದಕ್ಕೊಂದು ತನಿಖೆ ಮಾಡ್ತೀವಿ ಸರ್. ಏನಾಗಿದೆ, ಕಮರ್ಷಿಯಲ್ ಟ್ಯಾಕ್ಸ್ ಕೇಳಿದ್ರೆ ಈ ಬಿಲ್ ಬೋಗಸ್ ಅಂತ ಹೇಳ್ತಾರೆ. ಅದನ್ನು ನಾನು ಕ್ವಶನ್ ಮಾಡಿ ಕೊಟ್ಟಿರೋ ಕೆಲವು ಬಿಲ್ಸ್. ಈಗ ನಾವ್ಯಾಕೆ ಹೇಳ್ತೀನಿ ಪಾಯಿಂಟ್ ಅಂದ್ರೆ, 3 ವರ್ಷ ಜನರಿಗೆ ಕೊಟ್ಟಿದ್ದೀರ. ಬೇರೆಯವರು ಕೆಲವು ಸಂಘ ಸಮಸ್ಯೆಗಳವರು ಈ ಸರ್ಕಾರದ ದಿವಾಲಿ ಆಗಿದೆ ಅದು ಇದು ಮಾತನಾಡ್ತಾರೆ. ಅಂತವರೇ ಫಲಾನುಭವಿಗಳಾಗಿದ್ದಾರೆ. ಸಂಘ ಸಮಸ್ಯೆ ಮೇನ್ ಫಲಾನುಭವಿ ಟ್ರಾಕ್ಟರ್ ಕೊಟ್ಟಿರೋದು ನನ್ನ ಕೆಲಸ. ಅವ್ರಿಗೆ ನೀವು ನಮ್ಮ ಮುಂದೆ ಕೊಟ್ಟರೆ ಅವ್ರು ಮಾತನಾಡುವಾಗ ಸ್ವಲ್ಪ ನಾಳೆಗೆ ಬಿಗಿ ಹಿಡಿದು ಮಾತನಾಡ್ತಾರೆ. ನಿಮ್ ಇಷ್ಟು ಬಂದಂಗೆ ಕೊಟ್ಟರೆ ನಾವ್ ಹೆಂಗಲ್ಲ ಆನ್ಸರ್ ಮಾಡೋದು. ಈಗ ಟ್ರ್ಯಾಕ್ಟರ್ ಯಾವಾಗ ವಿತರಣೆ ಮಾಡ್ತೀವಿ? ಹೌದ್ರಿ, ಯಾವಾಗ? ಈಗ ಶಿಡ್ಲಘಟ್ಟದಲ್ಲಿ ಒಂದು ಸ್ವಲ್ಪ ಫಲಾನುಭವಿಗಳಿಗೆ ಕೊಡ್ತೀವಿ. ಅದಕ್ಕೆ ಮುಂಚೆ ಈಗ ಅಷ್ಟೊತ್ತಿಗೆ ಬಹಳಷ್ಟು ಕೊಟ್ಬಿಟ್ಟಿದ್ವಿ. ಶಿಡ್ಲಘಟ್ಟದಲ್ಲಿ CM ಪ್ರೋಗ್ರಾಮ್ಗೆ ಬಹಳಷ್ಟು ಬೆನಿಫಿಟ್ಸ್ ವಿತರಣೆ ಆಗಿತ್ತು. ಅಲ್ಲಿ ಬಹಳ ಕಮ್ಮಿ ಇತ್ತು. ಈಗ ಸುಬ್ಬಾರೆಡ್ಡಿ ಅವರು ಹೇಳೋ ರೀತಿಯಲ್ಲಿ 15 ಟ್ರ್ಯಾಕ್ಟರ್ ಬರೀ ಒಂದು ಕಾಲಕ್ಕೆ ಕೊಟ್ಟಿಲ್ಲ. ಬೇರೆ ಬೇರೆ ಕಡೆ ನಾವು ಇದನ್ನ ಗಮನಿಸ್ತಿಲ್ಲ. ಆಯ್ತಲ್ಲ, ಯಾವ ಬೇಸಿಸ್ ಮೇಲೆ 15 ಕೊಟ್ಟಿಲ್ಲ. ಈಗ ಅದೊಂದು ಪ್ರಶ್ನೆ. ಈಗ ಅವ್ರು ಹೇಳಿದಂಗೆ ಈಗ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಚಾಪ್ ಕಟರ್ಸ್, ರೋಟೋವೇಟರ್ಸ್ ಇವೆಲ್ಲ ಏನಿದೆ, ಇವೆಲ್ಲ ಈಗ ಹಿಂದೆ ಇದೆ. ಪ್ರಭು ಅವರು ತುಮಕೂರಲ್ಲಿ CO ಇದ್ದಾಗ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಬಿಕಾಸ್ ಸ್ವಲ್ಪ ಜಿಲ್ಲೆ ದೊಡ್ಡದಿರ್ಬೋದು. ತುಮಕೂರು ಜಿಲ್ಲೆ ಸುಮಾರು 9 ಕ್ಷೇತ್ರ ಆಯ್ತಾ. ಸೊ ದೊಡ್ಡ ಕಾರ್ಯಕ್ರಮ, ಅದನ್ನ CM ಅವರು ಬಹಳ ಖುಷಿ ಪಟ್ಟು ಎಲ್ಲಾ ಜಿಲ್ಲೆಗಳಲ್ಲಿ ಅದೇ ರೀತಿ ಮಾಡಬೇಕು ಅಂತ ಮಾಡಿದ್ರು. ನಾವು ನಮ್ಮ ಅವರ ಜಿಲ್ಲಾಧಿಕಾರಿಗಳಿಗೆ ಮತ್ತು CO ಪ್ರಕಾಶ್ ಅವರಿದ್ರು, ಅವ್ರನ್ನೆಲ್ಲ ಹೇಳಿ ಇದೇ ಪ್ರಭು ಅವ್ರ ಹತ್ರ ಮಾತಾಡಿಸಿ ಮಾಡಿಸಿ ನಾವು ಮಾಡಬೇಕು ಅಂತ ಅನ್ಕೊಂಡ್ವಿ. ಅವಾಗ ಏನಾಯ್ತು, ಅಷ್ಟೊಂದಾಗಲೇ ನಮ್ಗೆ ಬೇರೆ ಬೇರೆ ಊರುಗಳಲ್ಲಿ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ಕೊಟ್ಬಿಟ್ಟಿದ್ದೀವಿ ಅನ್ನೋ ಮಾಹಿತಿಯನ್ನ ಕೊಟ್ಟರು. ಈಗ ಅದಾದ್ಮೇಲೆ ಅಳ್ದೋಗ್ಬಿಟ್ಟಿದೆ. ಉಳಿದಿದ್ದೆಲ್ಲ ನಾವೇನ್ ಮಾಡಿದ್ವಿ,
ಶಿಡ್ಲಘಟ್ಟದಲ್ಲಿ ನವೆಂಬರ್ 24ನೇ ತಾರೀಕು ನಡೆದಂತ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ಇಟ್ಟಿದ್ವಿ. ನೀವು ಇದ್ದಾನೆ. ಈಗ ಇಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇರುವಂತವು ಈಗ ಶಾಸಕರಿಗೆ ಗಮನಕ್ಕೆ ಬರಲಿಲ್ಲ. ಇದು ಹೆಂಗೆ ಡಿಸ್ಟ್ರಿಬ್ಯೂಟ್ ಆಯ್ತು ಮತ್ತೆ ಇದೊಂದು ಸ್ವಲ್ಪ ಡಿಸೈಡ್ అయ్యి బరిలో దూరితే బ్రేక్ లేని బుల్డోజర్ ని తొక్కిబారు దుబ్బుతా లెఫ్టా రైటా టాపా బాటమా ఎటు నుంచి రేకు పెట్టుకోకేనా కొడక ఇంచి బాడీ దొరకదు.